ನಮ್ಮ ಕರ್ನಾಟಕ ಸೈನ್ಯದ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಸುಧೀರ್ ಹೋಳ್ಕರ್. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಮ್ಮ ಕರ್ನಾಟಕ ಸೈನ್ಯದ ಜಿಲ್ಲಾ ಅಧ್ಯಕ್ಷರಾದ ಸುಧೀಂದ್ರ ಇಂಜೇರಿಯವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸೈನ್ಯದ ತಾಲೂಕು ಅಧ್ಯಕ್ಷರಾಗಿ ಸುಧೀರ್ ಹೋಳ್ಕರ್ ಅವರನ್ನು ಆಯ್ಕೆ ಮಾಡಿ ಸಂಘಟನೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೈನ್ಯದ ಜಿಲ್ಲಾ ಮುಖಂಡರಾದ ಅಶೋಕ್ ಗುತ್ತೇದಾರ್, ಯಲ್ಲಪ್ಪ ದೋರಿ, ಬಸ್ಲಿಂಗ್ ಬೇಲೂರ್, ಸಿದ್ದು ಕಲ್ಬಂಡೆ, ಯಲ್ಲಪ್ಪ ಹೊಳಿಕೇರಿ, ಮಾಳು ದೊಡ್ಡಮನಿ, ಪ್ರಭು ಸೇರಿದಂತೆ ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ಸೇನೆ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಇಂದು ಅಫ್ಜಲ್ಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸೇನೆ ಯುವ ಹೋರಾಟಗಾರರಾಗಿರ್ತಕ್ಕಂಥ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ತಮ್ಮದೇ ಆಗಿ ಒಂದು ಹೆಸರು ಮಾಡಿರ್ತಕ್ಕಂಥ ಸುಧೀರ್ ಹೊಳಿಲ್ಕೆರೆ ಅವರು ಇಂದು ಅವರನ್ನು ನಮ್ಮ ಕರ್ನಾಟಕ ಸೇನೆ ಅಫ್ಜಲ್ಪುರ ತಾಲೂಕಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಭಾಳ ಸಂತೋಷ ಅನ್ನಿಸ್ತದೆ. ಇವತ್ತು ನಮ್ಮ ಕರ್ನಾಟಕ ಸೇನೆ ಯುವಕರು ನೂರಾರು ಜನ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಜನಪರವಾಗಿರ್ತಕ್ಕಂಥ ಹೋರಾಟ ಮಾಡೋದ್ರ ಮುಖಾಂತರ ರೈತರಿಗಾಗಿ ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಯಾರೇ ಕೂಡ ಅನ್ಯಾಯಕ್ಕೆ ಒಳಗಾದ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ಅಲ್ಲಿ ಹೋಗಿ ನಿಂತು ಪರಿಹಾರ ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಅದರ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಯುವಕರು ಎಲ್ಲರೂ ಮಾರ್ಗ ಎಲ್ಲ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ಮಾಡಬೇಕು. ಹೆಂಗಂದರೆ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿಗಳಿದೆ, ಹಲವಾರು ಸರ್ಕಾರದಿಂದ ಸವಲತ್ತುಗಳು ಬರ್ತಾವೆ. ಅಂಥವನ್ನು ನಾವು ರೈತರಿಗೆ ತಿಳಿಪಡಿಸೋದ್ರ ಜೊತೆಗೆ ಅದನ್ನು ಕೂಡ ನಾವೆಲ್ಲರೂ ಸದುಪಯೋಗ ಪಡ್ಕೊಂಡಾಗ ಮಾತ್ರ ನಾವು ಸರ್ಕಾರದ ಯೋಜನೆಗಳು ಕೂಡ ಸಾರ್ವಜನಿಕರಿಗೆ ಮುಟ್ಟಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ತಾವೆಲ್ಲರೂ ಗ್ರಾಮೀಣ ಭಾಗದಲ್ಲಿ ಶಾಲೆಗಳಿದ್ರೆ ಶಿಕ್ಷಕರ ಕೊರತೆ ಇರ್ತದೆ, ನೀರಿನ ಸಮಸ್ಯೆ ಇರ್ತಾವೆ, ಚರಂಡಿ ಸಮಸ್ಯೆ ಇರ್ತಾವೆ. ತಾವೆಲ್ಲ ಮನಗೊಂಡು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ತಾವೆಲ್ಲ ಹೋರಾಟ ಮಾಡಬೇಕು. ಮಾಡೋಂಥ ಸಂದರ್ಭದಲ್ಲಿ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ. ಹಾಗಾಗಿ ಒಳ್ಳೆಯ ಸಂಘಟನೆ ನಮ್ಮ ಕರ್ನಾಟಕ ಸೇನೆ ಒಂದು ವರ್ಷದ ಬರೀ ಕೂಸಿದು ಬರೀ 1.5 ವರ್ಷದಲ್ಲಿ ಸುಮಾರು ರಾಜ್ಯ ವ್ಯಾಪ್ತಿ ಇವತ್ತೆಲ್ಲ ಕಡೆ ಹೋದ್ರೆ ನಮ್ಮ ಕರ್ನಾಟಕ ಸೇನೆ ಅಂತೇಳಿ ಎಲ್ಲರೂ ಮಾತಾಡ್ಕೊತಾರೆ. ಈಗ ಉದಾಹರಣೆ ನಿನ್ನೆ ಜೇವರಿಗೆಯಲ್ಲಿ ಒಂದು ಡೆತ್ ಆಯಿತು, ಬೆಂಗಳೂರಲ್ಲಿ ಒಂದು ವಡಗೇರಿ ತಾಲೂಕಿನಲ್ಲಿ ಆಯಿತು. ಆ ಸಂದರ್ಭದಲ್ಲಿ ಯಾವ ಸಂಘಟನೆದು ಹೋಗಲಿಲ್ಲ. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆಯ ರಾಜ್ಯದ ಬಸವರಾಜ ಪಡ್ಕೊಟ್ಟೆ ಅವ್ರು ಹೋಗಿ ನಿಂತು ಒಬ್ಬರಿಗೆ 6 ಲಕ್ಷ, ಒಬ್ರಿಗೆ 7 ಲಕ್ಷ FD ಮಾಡಿಸ್ತಾರೆ. ಇವತ್ತು ಕೂಡ ನಾವೆಲ್ಲ ಗ್ರೂಪ್ನಲ್ಲಿ ಹಾಕಿದ್ದೀವಿ. ಸಂತೋಷ ಅನ್ನಿಸ್ತದೆ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಕೇಳೋರು ಯಾರೂ ಇಲ್ಲ. ಆ ಕಡೆ ಭಾಗದವ್ರಿಗೆ ಅಷ್ಟೇ ಒತ್ತು ಕೊಡುವಂಥದ್ದು, ನಮ್ಮ ಭಾಗದವರು ಒತ್ತು ಕೊಡುವಂಥವ್ರು ಯಾರಿಲ್ಲ. ಈಗ ಕಾರ್ಮಿಕರ ಆಪತ್ತು ಬಾಂಧವ ಯಾರಪ್ಪ ಅಂದ್ರೆ ನಮ್ಮ ಬಸವರಾಜ ಪಡ್ಕೊಟ್ಟೆ ಅಣ್ಣನವರು ಅಂತ ಹೆಮ್ಮೆಂದು ಹೇಳ್ಬೋದು. ನಾವು ನಮ್ಮ ಕನ್ನಡ ಸೇನೆಗೆ ಒತ್ತು ಕೊಡೋದ್ರ ಮೂಲಕ ಬರೀ ಹೋರಾಟದ ಮುಖಾಂತರ ಒಂದೇ ಅಲ್ಲ, ನಮ್ಮ ಒಂದು ಕನ್ನಡದ ಶಾಲೆಯಲ್ಲಿ ಯಾರು ಕನ್ನಡ ಶಾಲೆಯನ್ನು ಅಚ್ಚುಕಟ್ಟಾಗಿ ಮರಗಳನ್ನು ಪರಿಸರವನ್ನು ಕಾಪಾಡ್ಕೊಂಬಂದು ಯಾರು ಮಾಡಿದ್ರೆ ಅಂಥವ್ರು ಶಿಕ್ಷಕರನ್ನು ಗುರುತಿಸಿ ಸನ್ಮಾನ ಮಾಡುವಂಥದ್ದಾಗಲಿ. ಅದರ ಜೊತೆಗೆ ಯಾರು ಕನ್ನಡದಲ್ಲಿ ಅತಿ ಹೆಚ್ಚು PUC ಮತ್ತು SSLC ಅಂಕ ಪಡ್ಕೊಂಡಿರ್ತಾರೆ ಅಂಥವ್ರು ಕೂಡ ಗುರುತಿಸಿ ತಾವು ಸನ್ಮಾನ ಮಾಡೋದಲ್ಲಿ ಒಟ್ಟೆ ನಮ್ಮ ಒಂದು ವಿಭಿನ್ನವಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ಸೇನೆ ಅಫ್ಜಲ್ಪುರ ಪಟ್ಟಣದಲ್ಲಿ ಒಂದು ಸಡ್ಡು ನಿಂದಿರಲಿ ಅಂತಕ್ಕಂಥ ನಾನು ಆಶಾಭಾವನೆ ವ್ಯಕ್ತಪಡಿಸುತ್ತಾ ಒಂದು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್.